ಸೊ ಇದನ್ನು ನಾವು ಇದು ಒಂದನೇ ಚಿತ್ರ, ಎರಡನೇ ಚಿತ್ರ, ಮೂರನೇ ಚಿತ್ರ, ನಾಲ್ಕನೇ ಚಿತ್ರ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದನೇ ಚಿತ್ರದಲ್ಲಿ ಎಷ್ಟು ಬಾಹುಗಳಿದ್ದಾವೆ ನೋಡ್ಕೊಳ್ಳೋಣ. ಓಕೆ, ಸೊ ಎಷ್ಟಿದ್ದಾವೆ? 1 2 3 4 5 6 ಇದ್ದಾವೆ. ಅದೇ ಈಗ ಎರಡನೇ ಚಿತ್ರದಲ್ಲಿ ಎಷ್ಟಿದ್ದಾವೆ? ಸೊ ಇಲ್ಲಿ 6 ಇದ್ದಾವೆ, ಇಲ್ಲಿ 1 2 3 4 5. ಸೊ 5 ಆಗಿದೆ, ಹೌದಾ? ಹಾಗಾದರೆ ಒಂದು ಬಾಹು ಅಥವಾ ಸೈಡ್ ಏನಾಗಿದೆ? ಕಮ್ಮಿ ಆಗಿದೆ. ಹಾಗಾದರೆ ಸೊ ಇಲ್ಲಿ ಮೂರನೇ ಚಿತ್ರದಲ್ಲಿ ಎಷ್ಟಿದ್ದಾವೆ ಬಾಹು? 1 2 3 4. ಸೊ 4 ಇದ್ದಾವೆ. ಸೊ ಈ ಕಡೆ ಬರುವಾಗ 3 ಆಗಬೇಕಲ್ವ ಬಾಹು? ಹಾಗಾದರೆ 3 ಬಾಹುಗಳು ಎಲ್ಲಿದ್ದಾವೆ? ಸೊ ಇಲ್ಲಿ 4 ಇದ್ದಾವೆ, 1 2 3 4 ತಪ್ಪು, ಇಲ್ಲಿ ಸಹ 4 ಇದ್ದಾವೆ, ತಪ್ಪು. ಓಕೆ, ಈ 2 ಮತ್ತು 4ರಲ್ಲಿ 3 ಬಾಹುಗಳು ಇರುವಂಥದ್ದು. ಇದು ತ್ರಿಭುಜ 1 2 3, ಹೌದಾ? ನೆಕ್ಸ್ಟ್ ಏನು ಚೇಂಜಸ್ ಆಗಿದೆ ನೋಡೋಣ. ಸೊ ಇಲ್ಲಿ ನೋಡಿ, ಈ ಒಂದು ರಂಧ್ರಗಳಿದಾವೆ ನೋಡಿ, ಇಲ್ಲಿ 1 2 3 4 5 6 ಇದ್ದಾವೆ. ಸೊ ಇಲ್ಲಿ ನೋಡಿ 1 2 3 4 5 ಇರುವಂಥದ್ದು. ಹಾಗಾದರೆ ನಮಗೆ ಇಲ್ಲಿ ಎಷ್ಟಿದ್ದಾವೆ? 1 2 3 4 ಇದ್ದಾವೆ. ಸೊ ಹಾಗಾದರೆ ಈ ಕಡೆ ಬಂದ ನಮಗೆ 3 ಆಗಬೇಕು, ಯಾಕಂದರೆ ಒಂದು ಕಮ್ಮಿ ಆಗಬೇಕಲ್ವಾ? ಸೊ 3 ಆಗಬೇಕು. ಓಕೆ, ಎಲ್ಲದರಲ್ಲೂ ಸಹ ಇಲ್ಲಿ 2 ಮತ್ತು ಆಪ್ಷನ್ 4 ನಾವು ಕಂಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿಯೂ ಸಹ 3 ಇದ್ದಾವೆ. ಬಟ್ ಏನು ಚೇಂಜ್ ಆಗಿದೆ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ಒಳಗಡೆ 2 ಇದ್ದವು. ಸೊ ಇಲ್ಲಿ ಒಳಗಡೆ 2 ಒಂದು ರಂಧ್ರಗಳು ಇದ್ದವು. ಸೊ ಇಲ್ಲಿಯೂ ಸಹ ಒಳಗಡೆ 2 ಇರುವಂಥದ್ದು. ಹಾಗಾದರೆ ನಮಗೆ ಒಳಗಡೆ ಇರುವಂತಹ ಈ 2 ಏನು ರಂಧ್ರಗಳಿದ್ದಾವೆ ಅವು ಕಂಪಲ್ಸರಿಯಾಗಿ ಒಳಗಡೆ ಇರಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 2 ಒಳಗಡೆ ಇರುವಂಥದ್ದು, ಬಟ್ ಇಲ್ಲಿ ಎಲ್ಲವೂ 3 ಹೊರಗಡೆ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಸರಿಯಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ 4 ಯಾಕೆ ಅಲ್ಲ ಅಂತಂದರೆ ಇಲ್ಲಿ ಎಲ್ಲ ರಂಧ್ರಗಳು ಹೊರಗಡೆ ಇರುವಂಥದ್ದು, ಬಟ್ ನಮಗೆ 2 ಒಳಗಡೆನೇ ಇರಬೇಕು. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಸೊ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯಿನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ, ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ, ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ.